ಹಲೋ ವೀಕ್ಷಕರೇ, ಪಾರು ಕಿಚನ್ಗೆ ಸ್ವಾಗತ. ಇವತ್ತು ಮೀನು ಸಾಂಬಾರು ಮಾಡೋದಕ್ಕೆ ನಮ್ಮನೇಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ರುಚಿಯಾಗಿ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ನಾವು ನೋಡ್ಕೊಂಡು ಬರೋಣ. ಈ ಮೀನು ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ 1 ರಿಂದ 1.5 kg ಆಗುವಷ್ಟು ಮೀನನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. 5 ರಿಂದ 6 ಸಾರಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, 1 ನಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹಣ್ಣು ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಈ ಮೀನು ಜೊತೆಗೇ ಸೇರಿಸ್ಕೋಬೇಕು. ಇದನ್ನು ಸೇರಿಸಿ ಮುಚ್ಚಿಡೋಣ. ಹಾಗೆ ನಾವು ಖಾರ ರುಬ್ಕೊಳ್ಳೋಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮನೇಲೇ ಮಾಡಿರ್ತಕ್ಕಂಥ ಬೇಳೆ ಸಾಂಬಾರು ಪುಡಿನ 3 ರಿಂದ 4 ಸ್ಪೂನು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಳ್ಳೋಣ. 1 ಮೀಡಿಯಮ್ ಸೈಜು ಟೊಮೊಟೊನ ಇಲ್ಲಿ ನಾನು 3 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಕೂಡ ನಾನು ಇಲ್ಲಿ 1 ಬೌಲ್ ಆಗುವಷ್ಟು ತಗೊಂಡಿದ್ದೀನಿ. 1 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ 1 ಗೆಂಡೆ ಆಗುವಷ್ಟು ಈರುಳ್ಳಿನ ನಾನು ಕಟ್ ಮಾಡಿಕೊಂಡು 1 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ನಾನು ಜಜ್ಜಿ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈ ಆದಂಥ ಈರುಳ್ಳಿ ಬೆಳ್ಳುಳ್ಳಿಗೆ ನಾವು ಮೊದಲೇ ರುಬ್ಬಿಟ್ಕೊಂಡಂಥ ಈ ಖಾರನ ಸೇರಿಸ್ಕೊಂಡು ಚೆನ್ನಾಗಿ 10 ರಿಂದ 15 ನಿಮಿಷ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಮೀನು ಸಾಂಬಾರಿಗೆ ನಾವು ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ. ಅತಿ ನೀರನ್ನ ಹಾಕಬಾರ್ದು. ಇದಕ್ಕೆ ಗಟ್ಟಿಗೇ ಇರಲಿ. ಸ್ವಲ್ಪ ಮಿಕ್ಸಿ ಬಟ್ಲನ್ನ ತೊಳೆದು ಸೇರಿಸ್ಕೊಂಡ್ರೆ ಸಾಕು. ನೀವು ನೋಡ್ಬೋದು. ಅದಕ್ಕೆ ನಾವು ಸಾಂಬಾರನ್ನ ಮಾಡ್ಕೊಳ್ಳೋಣ. ಮೀನು ನೆನೆಸೋದಕ್ಕೂ ಕೂಡ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ. ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೋದು. ಸಾಂಬಾರನ್ನ ಮಾಡ್ಕೊಳ್ಳೋವಾಗಲೇ ಸ್ವಲ್ಪ ಗಟ್ಟಿಗೇ ಮಾಡ್ಕೊಳ್ಳಿ. ಮೀನು ಹಾಕೋತ್ಲೆ ಅದು ಒಂದು ಸ್ವಲ್ಪ ತೆಳುವಾಗ್ಬಿಡುತ್ತೆ ಸಾಂಬಾರು. ಅದರಿಂದ ಈ ಸಾಂಬಾರು 10 ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನಾವು ಮೀನು ಬಿಡೋದಕ್ಕೆ ರೆಡಿ ಆಗುತ್ತೆ. ಆಗಲೇ ನಾವು ಉಪ್ಪು ಮತ್ತು ಹುಣಸೆ ಹಣ್ಣಲ್ಲಿ ನೆನೆ ಹಾಕಿದ ಮೀನನ್ನ ನಾವು ಈಗ ಒಂದೊಂದೇ ಸುತ್ತ ಬಿಡೋಣ. ಈ ಮೀನು ಸಾರಿಗೆ ಖಾರನ ನೀರು ಥರ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಮೀನು ಹಾಕೋತ್ಲೆ ಸಾಂಬಾರು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ನೀವು ಖಾರನ ಗಟ್ಟಿಗೇ ರುಬ್ಕೊಳ್ಳಿ. ಒಂದೊಂದೇ ಮೀನು ಸುತ್ತ ಬಿಟ್ಟಾಯಿತು. ನಾನಿಲ್ಲಿ ಸ್ವಲ್ಪ ಇರೋದ್ರಿಂದ ಸೌಟಲ್ಲಿ 1 ರೌಂಡ್ ಕೊಟ್ಟೆ ಅಷ್ಟೇ. ಜಾಸ್ತಿ ಮೀನು ಹಾಕಿದಾಗ ಸೌಟಲ್ಲೇನು ಕಲ್ಸೋಕ್ಕೆ ಹೋಗಬೇಡಿ. ಹಾಗೆ ನೀವು ಕ್ಲೋಸ್ ಮಾಡಿಬಿಡಿ. 2-3 ನಿಮಿಷ ಮಾತ್ರ ಮುಚ್ಚಳನ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಈಗ ಸಾಂಬಾರು ರೆಡಿ ಆಯಿತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮೀನೆಲ್ಲ ಬೆಂದಿದೆ ಅಂತ. 2-3 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು. ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗಿದೆ. ಈ ಮುದ್ದೆ ಜೊತೆಗೆ ಮೀನು ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮನೆ ಮೀನು ಸಾಂಬಾರು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದಂತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೀನು ಸಾಂಬಾರು ಮಾಡೋದೇನು ಕಷ್ಟ ಇಲ್ಲ ಫ್ರೆಂಡ್. ನಾವು ಮನೇಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಹೇಗೆ ಮೀನು ಸಾಂಬಾರು ಮಾಡೋದು ಅಂತ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನೀವು ಕೂಡ ಮಾಡಿ